ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಲ್ಲ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇದಾಗಿ ಜೂನ್ ತಿಂಗಳ ಗ್ರಹಸ್ಥಿತಿಗಳು. ಜೂನ್ 6ನೇ ತಾರೀಕು ಸಿಂಹ ರಾಶಿಗೆ ಕುಜಗ್ರಹಣ ಸಂಚಾರ ಆಗಲಿದೆ. ಅದೇ ದಿವಸ ಅಂದ್ರೆ ಜೂನ್ 6ನೇ ತಾರೀಕೆ ಮಿಥುನ ರಾಶಿಗೆ ಬುಧಗ್ರಹಣ ಸಂಚಾರ ಸಹ ಆಗಲಿದೆ. ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ರವಿಗ್ರಹ ಸಂಚಾರವಾಗಲಿದೆ. ಇನ್ನು ಜೂನ್ 22ನೇ ತಾರೀಕು ಕರ್ಕಾಟಕ ರಾಶಿಗೆ ಮತ್ತೆ ಬುಧಗ್ರಹಣ ಸಂಚಾರವಾಗಲಿದೆ. ಇದು ಪ್ರಧಾನವಾದ ಗ್ರಹ ಸಂಚಾರಗಳು ಜೂನ್ ತಿಂಗಳಿನಲ್ಲಿ. ವೀಕ್ಷಕರೇ, ಜೂನ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರಬೇಕಾದ್ರೆ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳೇನು? ಮೊದಲನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ ಜೂನ್ 6ನೇ ತಾರೀಕಿನಿಂದ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರಲಿದ್ದಾನೆ. ಜೂನ್ 6ನೇ ತಾರೀಕಿಗೆ ಸಿಂಹ ರಾಶಿಗೆ ಕುಜ ಪ್ರವೇಶ. ಕುಜ ಯಾರು? ನಿಮಗೆ ರಾಶ್ಯಾಧಿಪತಿ. ಸೊ ಅದರಿಂದ ರಾಶ್ಯಾಧಿಪತಿ ಇಷ್ಟು ದಿನಗಳ ಕಾಲ ನೀಚ ಸ್ಥಿತಿಯಲ್ಲಿದ್ದ ಅಂದರೆ ನಿಮಗೆ ಒಂದು ಸ್ವಲ್ಪ ಒಂಥರ ಬೇಸರ, ಒಂದು ಸ್ವಲ್ಪ ಎಂತ ಹೇಳ್ತಾರೆ ಹಿನ್ನಡೆ, ಎಲ್ಲ ಕಡೆ ಆರೋಗ್ಯ ಬಾಧೆ, ಒಂಥರ ಚೆನ್ನಾಗಿರಲಿಲ್ಲ. ನೀವು ಎಲ್ಲ ರೀತಿಯ ಸಂತೋಷ ಇದ್ರೂ ಕೂಡ ಏನೋ ಒಂದು ಕೊರತೆಯಿಂದ ಕಾಡ್ತಾ ಇತ್ತು, ನಿಮಗೆ ತುಂಬ ಬೇಸರ ಆಗ್ತಾ ಇತ್ತು, ಯಾವ ಏನೂ ಕಳಿತಾಯನೇ ಇಲ್ಲ, ಏನೋ ಒಂದಾದ್ಮೇಲೆ ಒಂದು ತಲೆನೇ ಕೆಟ್ಟೋಗಿದೆ ಅಂತ ಒಂಥರ ಮೂಡ್ ಔಟ್ ಆಗೋಗಿತ್ತು ನಿಮ್ಮದು, ಆಯ್ತಲ್ವಾ? ಸೊ ನಿಮಗೆ ರೆಸ್ಪೆಕ್ಟ್, ನಿಮಗೆ ಯಾವುದೇ ರೀತಿ ಗೌರವ ಮರ್ಯಾದೆಗಳು ನಿಮಗೆ ಸಲ್ಲಬೇಕಾದ ಅಷ್ಟು ಗೌರವ ಮರ್ಯಾದೆಗಳು ನಿಮಗೆ ಕೊಡ್ತಾ ಇರಲ್ಲ, ನಿಮಗೆ ಪ್ರಾಮುಖ್ಯತೆನೇ ಕೊಡ್ತಾ ಇರಲ್ಲ. ನೀವು ಏನ್ರಿ ಯಾರ್ರಿ ನೀವು ಅನ್ನೋ ಥರ ನಿಮ್ಮನ್ನು ಸೈಡ್ ಲೈನ್ ಮಾಡಿಬಿಟ್ಟಿದ್ರು. ಸೊ ಇನ್ನು ಹಂಗಾಗಲ್ಲ. ಯಾಕೆ ಅಂತಂದರೆ ಮಿತ್ರಸ್ಥಾನ ಅಂದರೆ ರವಿಯ ಮನೆ ಅಂದರೆ ಸಿಂಹರಾಶಿಗೆ ಕುಜನ ಪ್ರವೇಶವಾದಾಗ ಆ ನೀಚತ್ವ ಮುಗಿಸ್ಕೊಂಡು ಪುನಃ ಶಕ್ತಿಯನ್ನು ಪಡಿತಾನೆ ಕುಜ, ನಿಮ್ಮ ರಾಶ್ಯಾಧಿಪತಿ. ಸೊ ಅದರಿಂದ ನಿಮಗೆ ಅದ್ಭುತವಾದ ಪ್ರಾಧಾನ್ಯತೆ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಇದಕ್ಕೆ ಸಪೋರ್ಟಿವ್ ಆಗಿ ನೀವು ಸಹ ಮನೆ ಹತ್ತಿರದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯನ ದೇವಸ್ಥಾನನೋ ಅಥವಾ ನವಗ್ರಹಗಳಲ್ಲಿ ಕುಜ ಇದ್ದ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆ ಇತ್ಯಾದಿ ದಾನ ಮಾಡಲಿಕ್ಕೆ ಆದರೆ ಮಾಡಿ ಬನ್ನಿ. ಇಲ್ಲ ಕುಜನಿಗೊಂದು ಅಭಿಷೇಕ ಇತ್ಯಾದಿಗಳು ಮಾಡಿಸಿದಾದ್ರೆ ಮಾಡಿಸಿ. ನಾವು ವಿಶೇಷವಾಗಿ ಕಾಲಭೈರವೇಶ್ವರ ಹೋಮವನ್ನು ಮಾಡಿ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಎಲ್ಲ ಈ ತರಹದ ದೋಷಗಳನ್ನು ಪರಿಹಾರ ಮಾಡಿ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಆ ವಿಚಾರವನ್ನು ತಿಳಿಸ್ತೇನೆ. ಎರಡನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವೃಶ್ಚಿಕ ರಾಶಿಯವರಿಗೆ ಕರ್ಮಾಧಿಪತಿ ಆಗಿರತಕ್ಕಂಥ ರವಿಗ್ರಹದ ಪೂರ್ಣ ದೃಷ್ಟಿ ಜೂನ್ ತಿಂಗಳ ಮೊದಲ 15 ದಿನಗಳು ಸಪ್ತಮದಲ್ಲಿ ಅಂದ್ರೆ ವೃಷಭದಲ್ಲಿ ಇರಲಿದೆ. ಸಪ್ತಮದಿಂದ ಪೂರ್ಣವಾಗಿ ರವಿಯ ದೃಷ್ಟಿ, ಕರ್ಮಾಧಿಪತಿಯ ದೃಷ್ಟಿ ಸಿಗಲಿದೆ. ಸೊ ಅದರಿಂದಾಗಿ ನಿರುದ್ಯೋಗಿ ವೃಶ್ಚಿಕ ರಾಶಿಯಲ್ಲಿದ್ದರೆ ಉದ್ಯೋಗ ಪ್ರಾಪ್ತಿಯಾಗಬೇಕು ಅಂದರೆ, ಪ್ರಮೋಷನ್ಸ್ ಬೇಕು ಅಂದರೆ, ಅಥವಾ ಇನ್ನೇನು ಸ್ಯಾಲ್ರಿ ಹೇಗೆ ಸಾಧ್ಯ ಇಲ್ಲ, ಯಾಕೆಂದರೆ ಷಷ್ಠದಲ್ಲಿರ್ತಾನೆ ಶುಕ್ರ. ಸೊ ಅದನ್ನು ಹೊರತುಪಡಿಸಿ ನಿಮಗೇನಾದರೂ ಅಧಿಕಾರ ಪ್ರಾಪ್ತಿ, ಪ್ರಮೋಷನ್ ಆಗಬೇಕು, ಜಾಬಲ್ಲೇನೋ ಭಾಳ ಪ್ರಮುಖವಾದ ಕೆಲಸಗಳಾಗಬೇಕು ಅಂತಂದರೆ ಖಂಡಿತವಾಗಿ ಜೂನ್ ತಿಂಗಳ ಮೊದಲ 15 ದಿನಗಳ ಒಳಗಡೆ ಪ್ರಯತ್ನ ಮಾಡಿ. ಅದು ಸರ್ಕಾರಿ ಕೆಲಸಗಳು ಏನೇ ಆಗಬೇಕು ಅಂದರು. ಈಗ ಸರ್ಕಾರಿ ಉದ್ಯೋಗ ಬಿಟ್ಟುಬಿಡಿ, ಸರ್ಕಾರಿ ಉದ್ಯೋಗ ಅಲ್ಲದೆ ನಾನು ಹೇಳ್ತಿರೋದು ಈಗ ವಿಧಾನಸೌಧದಿಂದ ಯಾವುದೋ ಲೆಟರ್ ಬೇಕು, ನಿಮ್ಮ ಹತ್ರದಲ್ಲಿ ಯಾವುದೋ ಗ್ರಾಮ ಪಂಚಾಯತಿಯಿಂದ ಲೆಟರ್ ಬೇಕು, ಪಟ್ಟಣ ಪಂಚಾಯತಿಯಿಂದ ಲೆಟರ್ ಬೇಕು, ಮತ್ತೊಂದು ಕಡೆಯಿಂದ ಏನೋ ಲೆಟರ್ ಬೇಕು ಅಂದರೆ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಮಾಡಿಕೊಂಡು ಬರಬೇಕಾದಂತಹ ಕೆಲಸ ಕಾರ್ಯಗಳು ಯಾವ್ದಾದ್ರು ನಿಂತು ಹೋಗಿದ್ದಲ್ಲಿ ಜೂನ್ ತಿಂಗಳ 15ನೇ ತಾರೀಕಿನ ತನಕ ತುಂಬ ಒಳ್ಳೆಯ ಅವಕಾಶ ಇರ್ತದೆ. ನೀವು ಸ್ವಲ್ಪ ಓಡಾಡಿದ್ರೆ ಸಾಕು, ಖಂಡಿತವಾಗಿ ಆ ಕೆಲಸ ಕಾರ್ಯಗಳಾಗ್ತದೆ. ಮೂರನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ರೆ ಲಾಭವೇ ಇಲ್ಲದೆ ಈ ಪಂಚಮ ಶನಿ, ಷಷ್ಠದ ಶುಕ್ರ, ಗ್ರಹದ ಗುರುಬಲ ಬೇರೆ ಮುಗಿದೋಯ್ತು, ಈ ಥರ ಚಿಂತೆ ಮಾಡ್ತಾ ಇದ್ರೆ ಏನಾದ್ರು ಯಾವುದೋ ಒಂದು ಐಟಮ್ ತಂದಿಟ್ಟುಕೊಂಡಿದ್ದೀನಿ, ಇದೊಂದು ವ್ಯಾಪಾರ ಆಗ್ಬಿಟ್ರೆ ಸಾಕು, ಇದೊಂದು ಬಿಸ್ನೆಸ್ ಮುಗಿದ್ಬಿಟ್ರೆ ಸಾಕು, ಇದೊಂದು ವ್ಯವಹಾರ ಮುಗಿದ್ಬಿಟ್ರೆ ಸಾಕು, ನಂಗೊಂದು ಸ್ವಲ್ಪ ಲಾಭ ಆಗುತ್ತೆ, ಏನಾದ್ರು ಒಂಚೂರು ಅದೃಷ್ಟ ಕೆಲಸ ಮಾಡಿದ್ರೆ ಸಾಕಾಗಿತ್ತು ಅನ್ನುವ ಬಯಕೆಯಲ್ಲಿ ನೀವಿದ್ರೆ ಏನಂದರೆ, ಬುಧ ಗ್ರಹ 22ನೇ ತಾರೀಕು ನೆನ್ಪಿಟ್ಕೊಳ್ಳಿ, ಬುಧ ಗ್ರಹ ನಿಮ್ಮ ಲಾಭಾಧಿಪತಿ
22ನೇ ತಾರೀಕು ಜೂನ್ 22ರ ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ, ಭಾಗ್ಯಸ್ಥಾನಕ್ಕೆ ಬರ್ತಾನೆ, ಲಾಭಾಧಿಪತಿ ಭಾಗ್ಯದಲ್ಲಿರ್ತಾನೆ. ಅಲ್ಲಿಗೆ ಜೂನ್ ತಿಂಗಳ ಕೊನೆಯ ವಾರ ಅದೃಷ್ಟವಶಾತ್ ಕೆಲವಿಷ್ಟು ವ್ಯವಹಾರಗಳಾಗತ್ತೆ. ಅದೃಷ್ಟವಶಾತ್ ಆ ವ್ಯವಹಾರಗಳಲ್ಲಿ ನಿಮ್ಗೊಂದಿಷ್ಟು ಲಾಭವಾಗತ್ತೆ, ಬಿಸ್ನೆಸ್ ಚೆನ್ನಾಗಾಗತ್ತೆ, ಲಾಭ ತುಂಬ ಚೆನ್ನಾಗಾಗತ್ತೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದಕ್ಕೊಂದು ಸ್ವಲ್ಪ ಸುದರ್ಶನಾನುಗ್ರಹ ಬೇಕಾಗ್ತದೆ. ಸೊ ನಾವು ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆ ಕೊಡ್ಬೋದು, ಇಲ್ಲ ಅಂದರೆ ನಿಮ್ಮ ಯಥಾಶಕ್ತಿ ನೀವು ಮನೆ ಹತ್ತಿರದಲ್ಲೆಲ್ಲಾದರೂ ವಿಷ್ಣು ಸಂಬಂಧಿತ ದೇವಸ್ಥಾನ ಇದ್ದರೆ, ರಾಮ ಕೃಷ್ಣ ರಂಗನಾಥ ಇದ್ದರೆ ಅದರ ದೇವಸ್ಥಾನಗಳಿದ್ದರೆ ಹೋಗಿ ಒಂದು ತುಳಸಿಯಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದರೂ ಕೂಡ ತುಂಬ ಅನುಕೂಲವಾಗಲಿದೆ. 4ನೇ ಶುಭ ವಿಚಾರ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಜಗ್ರಹ ಅಂದ್ರೆ ನಿಮ್ಮ ರಾಶ್ಯಾಧಿಪತಿಯೂ ಹೌದು ಷಷ್ಠ್ಯಾಧಿಪತಿಯೂ ಹೌದು. ಆಗಲೇ ಹೇಳಿದ್ದೆ, ನಿಮ್ಮ ಷಷ್ಠ್ಯಾಧಿಪತಿಯಾದ ಕುಜಗ್ರಹನ ಪ್ರಭಾವ ಇರ್ತದಲ್ವಾ. ಸೊ ಕುಜಗ್ರಹ ನೀಚ ಸ್ಥಿತಿಯಿಂದ ಮುಂದೆ ಬಂದು 10ನೇ ಮನೆಗೆ ಕುಜ ಬರ್ತಾನೆ. ಸೊ ಅಲ್ಲಿಗೆ ಏನು ತೋರಿಸುತ್ತೆ ಅಂತಂದರೆ ಸಾಲಗಳ ವಿಚಾರದಲ್ಲಿ ಸ್ವಲ್ಪ ಅನುಕೂಲತೆಗಳಾಗುವ ಸಾಧ್ಯತೆ ಇದೆ ಅಂತ ಕಂಡು ಬರ್ತಾ ಇದೆ. ಅಂದರೆ 6ನೇ ತಾರೀಕು ದಾಟಿತು ಅಂದರೆ ನಿಮಗೆಲ್ಲರೂ ಸಾಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲೇ ನೀವು ಒಂದು ಸ್ವಲ್ಪ ಸ್ಯಾಲ್ರಿ ಬೇಸ್ಡ್ ಲೋನ್ ಕೇಳಿದ್ದೀರಾ, ಅಥವಾ ಯಾವುದೋ ಒಂದು ಸಾಲಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಸಾಲ ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಈ ಸಾಲದ ವ್ಯವಹಾರಗಳು ಏನೇ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೂ ಸಹ ನೀವು 6ನೇ ತಾರೀಕು ನಂತರ ಪ್ರಯತ್ನ ಮಾಡಿದರೆ ತುಂಬ ಜಾಸ್ತಿ ಅನುಕೂಲ ಇದೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ನೀವು ಆದರೆ ನಾನು ಹೇಳೋದು, ನೀವು ಸಾಲ ತೀರಿಸುವತ್ತ ಹೆಚ್ಚಿನ ಗಮನ ಕೊಡಿ, ಹೊಸದಾಗಿ ಸಾಲ ಮಾಡುವತ್ತ ಹೆಚ್ಚಿನ ಗಮನ ಕೊಡಬೇಡಿ. ಯಾಕೆಂದರೆ ಪಂಚಮ ಶನಿಯ ಆರಂಭದ ಕಾಲದಲ್ಲಿದ್ದೀರಿ, ಸಾಲ ಸಿಗುತ್ತೆ ಖಂಡಿತ ಹೌದು. ಹಾಗಂತ ಸಿಕ್ಕಿಬಿಡ್ತು ಅಂತ ಸಿಕ್ಕವಡ ಸಾಲ ಮಾಡ್ಕೊಬಿಟ್ರೆ ಕಷ್ಟ ಆಗುತ್ತೆ ಆಮೇಲೆ. ಸೊ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ. ಇನ್ನೊಂದು ಬಹಳ ಪ್ರಮುಖವಾಗಿ ಇದರಿಂದ ಉತ್ಪನ್ನವಾಗುವ, ಯಾಕೆಂತಂದರೆ ನೀವು ಸಾಲಗಳನ್ನು ತೀರಿಸಲಿಕ್ಕೆ ಸ್ಟಾರ್ಟ್ ಮಾಡಲಿ, ಅಥವಾ ನಿಮಗೆ ಬೇಗ ಬೇಗ ಸಾಲಗಳು ಸ್ಯಾಂಕ್ಷನ್ ಆದರೂ ಕೂಡ ಏನೇ ಆದರೂ ಸಮಸ್ಯೆ ಬಹಳಷ್ಟು ಜನಕ್ಕೆ ನಿಮ್ಮ ಮೇಲೆ ದೃಷ್ಟಿ ಆಗ್ತದೆ. ಸೊ ಆ ದೃಷ್ಟಿ ದೋಷವೇ ನಿಮಗೆ ಜಾಸ್ತಿ ಸಮಸ್ಯೆ ಕೊಡ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇರೋದ್ರಿಂದ ದೃಷ್ಟಿ ಜಾಸ್ತಿ ಬೇಗ ಆಗಿಬಿಡುತ್ತೆ. ಈಗ ರಾಹು ಕೇತುಗಳು ಬೇರೆ 18ನೇ ತಾರೀಕಿನ ಮೇ 18ರಿಂದ ತಿರುಗಿಬಿಟ್ಟಿರ್ತಾರೆ. ಸೊ ಜೂನ್ ಫುಲ್ಲು ನಿಮಗೆ ರಾಹು ಗ್ರಹ ನಿಮ್ಮ ಚತುರ್ಥದಲ್ಲಿ, ಕೇತು ಗ್ರಹ ನಿಮಗೆ ಕರ್ಮಸ್ಥಾನದಲ್ಲಿ ಬಂದುಬಿಟ್ಟಿರ್ತಾನೆ. ಸೊ ಅದರಿಂದ ಅರ್ಧಾಷ್ಟಮ ರಾಹು ಕರ್ಮಸ್ಥಾನದ ಕೇತುವು ಸಹ ಪ್ರಭಾವ ಬೀರಿರ್ತಾನೆ. ಸೊ ಅದರಿಂದ ಇದನ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ನಿಮಗೆ ದೃಷ್ಟಿ ದೋಷ ಪರಿಹಾರವಾಗಬೇಕಾಗಿರ್ತದೆ. ಅದಕ್ಕೆ ನಾವು ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಮಂತ್ರ ಹೋಮವನ್ನು ಮಾಡಿ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಕೊಡಬಹುದು. ಇಲ್ಲ ಅಂದರೆ ದಯವಿಟ್ಟು ನೆನಪು ಮಾಡ್ಕೊಳ್ಳಿ, ಜೂನ್ ತಿಂಗಳಲ್ಲಿ ಆದಷ್ಟು ಜಾಸ್ತಿ ನೀವು ಈ ಮಂಗಳವಾರಗಳಲ್ಲಿ ನೀವೊಂದು ದೃಷ್ಟಿ ತೆಗೆಸ್ಕೊಂಡ್ರೆ, ಅಂದರೆ ಕಲ್ಲುಪ್ಪು, ಆಮೇಲೆ ಒಣಮೆಣಸಿನ್ಕಾಯಿ, ಆಮೇಲೆ ಬಿಳಿ ಸಾಸಿವೆ, ಇದು ಮೂರನ್ನೂ ಸೇರಿಸ್ಬಿಟ್ಟು ನಿವಾಳಿಸ್ಬಿಟ್ಟು ಬೆಂಕಿಗೆ ಹಾಕ್ತಾರೆ. ಆ ಥರ ದೃಷ್ಟಿಯನ್ನು ತೆಗೆಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ನಮಗೆ ದೃಷ್ಟಿ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿಲ್ಲ. ವಿಡಿಯೋ ಎಂಡಲ್ಲಿ ನಾನು ವಿಶೇಷ ಪರಿಹಾರವನ್ನು ತಿಳಿಸ್ತೇನೆ. ನೆಕ್ಸ್ಟ್ 5ನೇ ಶುಭ ವಿಚಾರ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ವೃಶ್ಚಿಕ ರಾಶಿಯ ವಿವಾಹಿತ ಸ್ತ್ರೀಯಾಗಿದ್ದಲ್ಲಿ ನಿಮ್ಮ ಯಜಮಾನರ ಆರೋಗ್ಯ ಏನಾದ್ರು ಕ್ಷೀಣ ಅಂದರೆ ಕಡಿಮೆ ಆಗಿದೆ, ಯಜಮಾನರಿಗೆ ಒಳ್ಳೆ ಆರೋಗ್ಯ ಸಿಗ್ತಾ ಇಲ್ಲ ಅನ್ನುವ ದುಃಖ ನಿಮಗಿದ್ದಲ್ಲಿ ನಿಮಗೆ ಜೂನ್ ತಿಂಗಳಲ್ಲಿ ಯಜಮಾನರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗ್ತದೆ. ನಿಮ್ಮ ಯಜಮಾನರಿಗೆ ಮಾತಾಡ್ತಿರೋದು. ಸೊ ಅವರಿಗೆ ಆರೋಗ್ಯ ಪ್ರಾಬ್ಲಮ್ ಇದೆಲ್ಲ ಸಾಲ್ವ್ ಆಗ್ತಾ ಬರುತ್ತೆ. ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆ ಔಷಧಿ ಸಿಗುತ್ತೆ, ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಸೊ ಎನಿಹೌ ಟೋಟಲ್ ಆಗಿ ನೋಡಿದಾಗ ವೃಶ್ಚಿಕ ರಾಶಿಯ ವಿವಾಹಿತ ಸ್ತ್ರೀಗೆ ಅವರ ಯಜಮಾನರ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ, ಸರಿ ಮಾಡಿಕೊಳ್ಳಿಕ್ಕೆ ಜೂನ್ ತಿಂಗಳು ಅತ್ಯಂತ ಅದ್ಭುತವಾಗಿ ಸಹಾಯ ಮಾಡ್ತದೆ ಅನ್ನೋಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಕಸ್ಮಾತ್ ಯಜಮಾನರಿಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ದುಡ್ಡಿಲ್ಲ ಅಂದರೆ ಆ ದುಡ್ಡಿನ ವ್ಯವಸ್ಥೆ ಕೂಡ ಆಗ್ಬಿಡುತ್ತೆ. ಸೊ ಇದು ಅಂತೂ ತುಂಬ ಸಂತೋಷದ ವಿಚಾರವೇ ಆಗಿರುತ್ತೆ ಒಂದು ವಿವಾಹಿತ ಸ್ತ್ರೀಗೆ. ಹೀಗೆ ಬಹಳಷ್ಟು ಹಲವಷ್ಟು ಶುಭ ವಿಚಾರಗಳು ನಿಮಗೆ ಏನಾಗಲಿದೆ ತಿಳಿಸಿದ್ದೇನೆ. ಇನ್ನು ಎಚ್ಚರಿಕೆಗಳು ಖಂಡಿತವಾಗಿರ್ತದೆ, ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜೂನ್ ತಿಂಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡ್ಕೊಂಬರೋಣ. 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಬಾರಿ 27ನೇ ತಾರೀಕು ಒಂದು ಅದ್ಭುತವಾದಂತಹ ಹೋಮ
ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಂದ್ರೆ ಕೆಟ್ಟ ದೃಷ್ಟಿಯನ್ನ ಪರಿಹಾರ ಮಾಡತಕ್ಕಂಥ ಹೋಮ ಆಗಿರುತ್ತೆ. ದೃಷ್ಟಿ ಯಾರಿಗಾಗಲ್ಲ ಹೇಳಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ದೃಷ್ಟಿ ಹಾಕುವಂಥವ್ರು ನಿಮ್ಮ ಉದ್ಯೋಗವನ್ನು, ನಿಮ್ಮ ಹಣಕಾಸಿನವನ್ನು, ನಿಮ್ಮ ಸ್ಥಿತಿಗತಿಗಳನ್ನು ನೋಡೋ, ನಿಮಗೆ ವಿವಾಹ ಫಿಕ್ಸ್ ಆಯಿತು ಅಥವಾ ಮದುವೆ ಗಂಡ ಹೆಂಡತಿ ಚೆನ್ನಾಗಿದ್ದೀರಾ ಅಥವಾ ಮಕ್ಕಳು ಯಾವುದೋ ಒಂದು ವಿಚಾರದಲ್ಲಿ ಹೊಸ ಬಟ್ಟೆ ಹಾಕೊಂಬಂದ್ರು ಕೂಡ ದೃಷ್ಟಿ ಆಗೇ ಆಗುತ್ತೆ. ಸಣ್ಣ ಆದರೆ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ದೃಷ್ಟಿ ಆಗುತ್ತೆ, ದಪ್ಪ ಆದ್ರೂ ದಪ್ಪ ಆಗ್ಬಿಟ್ಟು ಚೆನ್ನಾಗಿ ಮೈಕೈ ತುಂಬ್ಕೊಂಡ್ಬಿಟ್ಟಿದ್ದೀರಾ ಅಂತ ದೃಷ್ಟಿ. ಏನಂದ್ರೂ ದೃಷ್ಟಿ ಮಾತ್ರ ತಪ್ಪಿದ್ದಲ್ಲ. ಸೊ ಅದರಿಂದ ಚಕ್ಷುಷೋ ಹೇತೆ, ಮನಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕಣ್ಣಿನ ದೃಷ್ಟಿ ಅನ್ನತಕ್ಕಂಥದ್ದು, ಮನಸ್ಸಿನಲ್ಲೇ ಹೊಟ್ಟೆ ಹೊರ್ಕೊಂಡು ದೃಷ್ಟಿ ಆಗ್ತಕ್ಕಂಥದ್ದು, ಬಾಯಿ ಬಿಟ್ಟು ಹೇಳಿ ನಿಮಗೆ ದೃಷ್ಟಿ ಮಾಡ್ತಕ್ಕ, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರಿ. ಸೊ ಅದರಿಂದ ಆ ಎಲ್ಲ ದೃಷ್ಟಿ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಬಹಳ ಪ್ರಮುಖವಾಗಿ ಮೇ 27ನೇ ತಾರೀಕು ಅಮಾವಾಸ್ಯೆ ಮಂಗಳವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ, ಕೆಟ್ಟ ದೃಷ್ಟಿಗನ್ನ ಪರಿಹಾರ ಮಾಡುವಂತಹ ಮಂತ್ರದಿಂದ ಹೋಮವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಕರುಂಗಾಲಿ ಮಾಲೆಯನ್ನ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಷಡ್ದ್ರವ್ಯ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ 6 ವಿಧದ ವಿಶೇಷವಾದ ದ್ರವ್ಯಗಳಿಂದ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ವಿಶೇಷವಾಗಿ ಮಾಟ ಮಂತ್ರಗಳು, ಕೆಟ್ಟ ಶಕ್ತಿಗಳು, ಶತ್ರು ಬಾಧೆಗಳು, ಆರೋಗ್ಯ ಬಾಧೆಗಳು, ಆರ್ಥಿಕ ಬಾಧೆಗಳು, ನೋಡಿ 6 ವಿಧದ ಬೇರೆ ಬೇರೆ ಸಮಸ್ಯೆಗೆ ಒಂದು 6 ವಿಧದ ಬೇರೆ ಬೇರೆ ದ್ರವ್ಯಗಳನ್ನು ಬಳಸಿ ನಾವು ಷಡ್ದ್ರವ್ಯ ಮಹಾ ಸುದರ್ಶನ ಹೋಮ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಮ್ಮ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆ ಅಭಿಮಂತ್ರಣೆಯಾಗಿರುತ್ತೆ. ಅಷ್ಟೇ ಅಲ್ಲ, ಕಾಲಭೈರವೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನಕ್ಕಂತೂ ಮನೆ ದೇವರೇ ಕಾಲಭೈರವೇಶ್ವರ. ಇನ್ನು ಬಹಳಷ್ಟು ಜನಕ್ಕೆ ಕಾಲಭೈರವನ ಅನುಗ್ರಹ ಬಹಳ ಮುಖ್ಯ. ನೀವು ಯಾವ್ದಾದ್ರು ಅಘೋರಿಗಳು, ನೀವು ನೋಡ್ತಿರಲ್ಲ, ಮೊನ್ನೆ ಕುಂಭ ಸ್ನಾನ ಕಡೆ ಆಯಿತು, ಅಘೋರಿಗಳು ಅಂತ ನೋಡ್ತಿರಲ್ಲ, ಅವರಂತೂ ತೀರಾ ಜಾಸ್ತಿ ಕಾಲಭೈರವೇಶ್ವರನ ಆರಾಧನೆ ಮಾಡ್ತಾರೆ. ಎಲ್ಲ ವಿಧದ ಸಮಸ್ಯೆಗಳಿಗೆ ಪರಿಹಾರ ಕಾಲಭೈರವೇಶ್ವರನಾಗಿರ್ತಾನೆ. ಸೊ ಮಂಗಳವಾರ ಅಮಾವಾಸ್ಯೆ ಕಾಲಭೈರವೇಶ್ವರ ಹೋಮ, ಅದರಲ್ಲಿ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದೇವೆ. ಅದ್ಭುತವಾದಂತಹ ಅವಕಾಶ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಅದರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಹೀಗೆ ಎಲ್ಲಾ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಗೆ ವಿಶೇಷವಾಗಿ ಈ ಒಂದು ಕರುಂಗಾಲಿ ಮಾಲೆಯನ್ನ ವಿಶೇಷವಾಗಿ ಎಲ್ಲಾ ಹೋಮಗಳಲ್ಲೂ ಅಭಿಮಂತ್ರಣ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸ್ಆಪ್ ಮಾಡಲಿಕ್ಕೆ ಮರಿಬೇಡಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಖುದ್ದು ನಾನೇ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಮಾಡೋದು ನೀವು ನೋಡ್ಕೊಳ್ಬಹುದು. ಎಲ್ಲಾ ಹೋಮಗಳು 10 ಆರಂಭವಾಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಅತ್ಯಂತ ಸುಲಭ ಪರಿಹಾರ ಹಾಗೂ ನಾವು ಮಾಡುವ ವಿಶೇಷ ಪರಿಹಾರ ಎರಡನ್ನೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.